ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿ 7ನೇ ದಿವಸ ಆಗಿರುತ್ತೆ. ಇನ್ನು ಬೆಳಗ್ಗೆನ ನಾನು ಫಸ್ಟು ನೈಟೇ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆ ಹಾಕಿದ್ದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಹಾಫ್ ಲೆಮನ್ನ ಅದರಲ್ಲಿ ಸೇರಿಸಿ ಜೇನುತುಪ್ಪನ ಸೇರಿಸಿ ಇವಾಗ ಮಾರ್ನಿಂಗ್ ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ಪ್ರತಿ ದಿವಸನೂ ನಾನು ಒಂದೇ ಥರದ ಫ್ಯಾಟ್ ಕಟರ್ ಡ್ರಿಂಕ್ ಆಗಲಿ ಡಿಟಾಕ್ಸ್ ಡ್ರಿಂಕ್ ಆಗಲಿ ಈ ಥರ ತೊಗೊಳೋದಿಲ್ಲ. ಇನ್ನು ಯಾವುದು ನನಗೆ ಅವತ್ತು ಯಾವುದು ತೊಗೋಬೇಕು ಅನಿಸುತ್ತೋ ಅದನ್ನು ನಾನು ತೊಗೊಳ್ತಾ ಇರ್ತೀನಿ. ಚೇಂಜ್ ಆಗ್ತಾ ಇರುತ್ತೆ, ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಇನ್ನು ಇದಾದಮೇಲೆ ನಾನು ವರ್ಕೌಟನ್ನು ಮಾಡ್ತೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಎಕ್ಸಸೈಸ್ ಮಾಡ್ಕೋತೀನಿ. ಎಕ್ಸಸೈಸ್ ಆದಮೇಲೆ 4 ನೆನೆಸಿರೋಂಥ ಬಾದಾಮು ಮತ್ತು ನೆನೆಸಿರೋಂಥ ವಾಲ್ನಟ್ನ ತಿಂತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಕೂಡ ನಾನು ತಿನ್ಕೋತೀನಿ. ಕರಿಬೇವಿನ ಎಲೆ ಕೂಡ ನಿಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಒಂದು ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಬ್ರೇಕ್ಫಾಸ್ಟಿಗೆ ಏನು ಮಾಡಿದೆ ಅಂತಂದರೆ ಸ್ವಲ್ಪ ನಾನು ಇನ್ಸ್ಟಂಟ್ ಇಡ್ಲಿ ಬರುತ್ತಲ್ಲ, ರವೆ ಇಡ್ಲಿ, ಅದು ಮಾಡಿದ್ದೆ. ಅದು ಒಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು. ಅದಕ್ಕೆ ರಾಗಿ ಹಿಟ್ಟು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ನಾನು ಇಡ್ಲಿ ಮಾಡಿದ್ದೆ. ಉಳಿದಿರೋ ಹಿಟ್ಟಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಥರದ ಒಂದು ಸ್ವಲ್ಪ ಸೊಪ್ಪನ್ನು ಸೇರಿಸಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ಸೇರಿಸಿದ್ದೀನಿ. ಆಮೇಲೆ ಕ್ಯಾರೆಟು, ತುರಿದಿರೋಂಥ ಕ್ಯಾರೆಟ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಉತ್ತಪ್ಪ ಥರ ಮಾಡಿಕೊಂಡೆ. ರಾಗಿ ಹಿಟ್ಟು, ರವೆ ಎಲ್ಲವೂ ಹೆಲ್ದಿನೇ, ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಈ ಥರದ ಒಂದು ಉತ್ತಪ್ಪನ ನಾನು ತಗೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದು ಇನ್ಸ್ಟಂಟ್ ರವೆ ಇಡ್ಲಿ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಹಾಕಿರ್ತಾರಲ್ಲ, ಅದು ಕುರುಮ್ ಬರ್ತಾಯಿತ್ತು. ಸ್ವಲ್ಪ ಮೇಲೆ ಆನಿಯನ್ನ ನಾನು ಹಾಕ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಟ್ನಿ ನಾನು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿ. ಈ ಥರದ್ದು ಒಂದು ಉತ್ತಪ್ಪನ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ತಗೊಂಡಿದ್ದೆ. ಇನ್ನು ಏನಾದರೂ ಇಡ್ಲಿ ಹಿಟ್ಟು ಉಳ್ಕೊಂಡಿದ್ರೆ ಈ ಥರ ಟ್ರೈ ಮಾಡಿ. ಉಳಿದಿರೋ ಹಿಟ್ಟನ್ನು ನಾನು ಫಸ್ಟು ರಾಗಿ ಹಿಟ್ಟು ಹಾಕ್ಕೊಂಡು ರಾಗಿ ಇಡ್ಲಿ ಮಾಡ್ಕೊಂಡಿದ್ದೆ. ನಂತರ ಅದಕ್ಕೆ ಮತ್ತೆ ನಾನೊಂದು ಸ್ವಲ್ಪ ರವೆ ಎಲ್ಲ ಸೇರಿಸ್ಕೊಂಡು ಈ ಥರ ರಾಗಿ ಹಿಟ್ಟು ರವೆ ಎಲ್ಲ ಸೇರಿಸ್ಕೊಂಡು ಒಂದು ಉತ್ತಪ್ಪ ಥರ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನಾರ್ಮಲ್ ಉತ್ತಪ್ಪಕ್ಕಿಂತಲೂ ತುಂಬ ಟೇಸ್ಟಿಯಾಗಿತ್ತಂತ ಹೇಳಿ. ಅಷ್ಟು ಟೇಸ್ಟಿಯಾಗಿತ್ತು. ಸ್ವಲ್ಪ ಕ್ರಿಸ್ಪ್ ಬೇಕಾದರೆ ಕ್ರಿಸ್ಪ್ ಕೂಡ ತೆಳ್ಳಗಾಗಿ ಹಾಕ್ಕೋಬೋದು. ನಾನು ಈ ಥರದ್ದು ಒಂದು ಉತ್ತಪ್ಪನ ಇವತ್ತು ಬ್ರೇಕ್ಫಾಸ್ಟ್ಗಂತ ತಗೊಂಡೆ. ಇನ್ನು ಯಾರ್ಯಾರು ಸ್ವಲ್ಪ ಯೋಚನೆ ಮಾಡ್ತಿರ್ತೀರ ಡೈಲಿ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಬೋದು ಅಂತ ಹೇಳಿ, ಈ ಥರ ರವೆನ ನೀವು ಸ್ವಲ್ಪ ಹೊತ್ತು ನೆನೆ ಹಾಕಿ ಅದಕ್ಕೆ ರಾಗಿ ಹಿಟ್ಟನ್ನ ಸೇರಿಸಿ ಅದಕ್ಕೆ ಎಲ್ಲ ಥರದ ವೆಜಿಟೇಬಲ್ಸ್ನ ತುರಿದಾಕಿ, ಕ್ಯಾರೆಟು, ಇಲ್ಲಾಂದರೆ ಸೌತೆಕಾಯಿ ಕೂಡ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಇದನ್ನು ತಗೊಂಡೆ. ಇನ್ನು ಇವತ್ತು ಏನಂದರೆ ನಾನು ಒಂದು ಡಿನ್ನರ್ಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಕೂಡ ಟ್ರೈ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ವಾರದಲ್ಲೇ ನೀವು 1 kg ತೂಕನ ಆರಾಮವಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಅಷ್ಟು ಸೂಪರಾಗಿರುವಂಥ ಒಂದು ರೆಸಿಪಿ. ನಿಮಗೆ ಫಿಲ್ಲಿಂಗಾಗೂ ಇರುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ. ಇವಾಗ ನಾನು ಒಂದು ಉತ್ತಪ್ಪನ ಬ್ರೇಕ್ಫಾಸ್ಟಿಗೆ ತಗೊಂಡೆ. ಇನ್ನು ಲಂಚ್ಗೆ ನಾನು ಕ್ಯಾರೆಟು, ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲನೂ ಚೆನ್ನಾಗಿ ಹೆರೆದು ಬಿಡ್ತೀನಿ. ಅದನ್ನು ಹೆರೆದು ಜೋಳದ ಹಿಟ್ಟಕ್ಕೆ ಸೇರಿಸ್ಕೊಂಡು ಈ ಥರದ್ದು ಒಂದು ರೊಟ್ಟಿ ಮಾಡ್ಕೊತೀನಿ. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ, ಒಂದು ಸ್ವಲ್ಪ ಟೊಮೆಟೊ ಚಟ್ನಿ, ಆಮೇಲೆ ಸ್ವಲ್ಪ ಸಾಂಬಾರು, ಬೇಳೆ ಸಾಂಬಾರು, ಈ ಥರದ್ದು ಒಂದು ಜೋಳದ ರೊಟ್ಟಿ. ಅಂದರೆ ಇದರಲ್ಲೇ ನಾನು ಎಲ್ಲ ವೆಜಿಟೇಬಲ್ನ ತುರಿದ್ಬಿಟ್ಟು ಹಾಕಿ ಮಾಡಿರೋದು. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸ್ವಲ್ಪ ನೀರು ಹಚ್ಚಿ ಆದಮೇಲೆ ನೀವು ಸ್ವಲ್ಪ ತುಪ್ಪ ಹಚ್ಕೊಳ್ಳಿ, 1 ಸ್ಪೂನಷ್ಟು ತುಪ್ಪ ಕೂಡ ಒಂದು ಒಳ್ಳೆ ಗುಡ್ ಫ್ಯಾಟ್ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಥರದ ಒಂದು ರೊಟ್ಟಿನ ನಾನು ತೊಗೊಂಡಿದ್ದೆ. ಇದಾದಮೇಲೆ 1 ಗ್ಲಾಸು ಮಜ್ಜಿಗೆ ತೊಗೋತೀನಿ. ಪ್ರತಿ ದಿವಸ ನಾನು ಮಧ್ಯಾಹ್ನದ ಊಟ ಆದ ನಂತರ 1 ಗ್ಲಾಸ್ ಮಜ್ಜಿಗೆನ ಕಂಪಲ್ಸರಿ ತೊಗೋತೀನಿ. ಯಾಕೆಂದರೆ ನಾನು ಸ್ವಲ್ಪ ಹೀಟ್ ಬಾಡಿ, ಹಾಗಾಗಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ತೊಗೋತೀನಿ. ಇನ್ನು ನೈಟ್ ಡಿನ್ನರ್ಗೆ ನೋಡಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಕ್ಯಾಬೇಜನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ತುಂಬ ಕೆಮಿಕಲ್ ಹಾಕಿರ್ತಾರೆ. ಉಪ್ಪು ನೀರಲ್ಲಿ, ಬಿಸಿ ನೀರಲ್ಲಿ ಹಾಕಿಟ್ಟು ಅದನ್ನು ಉದ್ದುದ್ದ ಕಟ್ ಮಾಡಿಕೊಂಡು ಫಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲಿ ಕ್ಯಾಬೇಜ್ನ ಹುರ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ನಾನು ಬಟರ್ ಫ್ರೂಟ್ ಚಟ್ನಿ, ಅವೋಕಾಡೋ ಅಂತ ಸಿಗುತ್ತಲ್ಲ, ಅದರ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇನ್ನು ರಾಜ್ಮಾ ಕಾಳು, ಇಷ್ಟೇ ಕಾಳಿತ್ತು, ಖಾಲಿಯಾಗಿತ್ತು, ಹಾಗಾಗಿ ಇಷ್ಟು ಕಾಳನ್ನು ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ.
ಕ್ಯಾಬೇಜ್ ಕೂಡ ತುರಿದಿಟ್ಕೋತಾ ಇದ್ದೀನಿ. ಆಮೇಲೆ ಕುಕ್ಕರಲ್ಲಿ ಬ್ರೌನ್ ರೈಸ್ ಇಟ್ಕೋತಾ ಇದ್ದೀನಿ. ಇದಿಷ್ಟೇ ಬೇಕಾಗಿರೋದು. ಬೇಗ ಆಗುತ್ತೆ ಆ್ಯಂಡ್ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಯಾರೆಲ್ಲ ಇದನ್ನು ಲಂಚ್ಗೂ ಕೂಡ ತೊಗೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸೇರಿಸಿ ನಾನಿವತ್ತು ನೈಟ್ ಡಿನ್ನರ್ಗೆ ನೋಡಿ ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಆಮೇಲೆ ರೈಸ್ಗೆ ನಾನು ರಾಜ್ಮಾ ಕಾಳನ್ನ ಸೇರಿಸ್ಕೊಂಡಿದ್ದೀನಿ, ಆನಿಯನ್ನು, ಆಮೇಲೆ ಅವಕಾಡೊ ಚಟ್ನಿ. ಇದಕ್ಕೆ ನಾನು ಮೊಸರು ಕೂಡ ಸೇರಿಸ್ಕೊಂಡು ತಿಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಫಿಲ್ಲಿಂಗಾಗೂ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.